ಇರಾನ್ ಮೇಲೆ ಅಮೆರಿಕದಿಂದ ಮತ್ತೆ ಭೀಕರ ದಾಳಿಯನ್ನ ಮುಂದುವರಿಸಲಾಗಿದೆ. ನಿನ್ನೆಷ್ಟೇ 3 ಕಡೆ ಅಟ್ಯಾಕ್ ಅನ್ನ ಮಾಡಿತ್ತು ಅಮೆರಿಕ. ಇದೀಗ ಮತ್ತೆ ದಾಳಿಯನ್ನ ಮಾಡ್ತಾ ಇದೆ. ಒಪ್ಪಂದ ಅಂತ್ಯ ಅಂತ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ದಾಳಿಯಾಗಿದೆ. ರಾತ್ರಿ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ದಾಳಿಯನ್ನ ಮಾಡಿದ್ದಾರೆ. ಇಂದು ಖಮನೆ ಅಂತ್ಯಕ್ರಿಯೆ ಇದೆ. ಆ ಅಂತ್ಯಕ್ರಿಯೆಗೂ ಮುನ್ನವೇ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಬುಷೆಹ್ರ್ ಪರಮಾಣು ವಿದ್ಯುತ್ ಸ್ಥಾವರ ಪ್ರದೇಶ, ಇರಾನಿನ ಚಬಹಾರ್ ಪ್ರಾಂತ್ಯದಲ್ಲೂ ಕೂಡ ಅಮೆರಿಕ ದಾಳಿಯನ್ನು ನಡೆಸಿದೆ. ದಾಳಿಯನ್ನ ಯುಎಸ್ ಸೆಂಟ್ರಲ್ ದೃಢಪಡಿಸಿದ್ದು ಯುದ್ಧದ ಕಾರ್ಮೋಡ ಮತ್ತೆ ಈಗ ಕವಿದಿದೆ. ನಿನ್ನೆಷ್ಟೇ 3 ಕಡೆ ಅಟ್ಯಾಕ್ ಅನ್ನ ಮಾಡಿತ್ತು. ಇದೀಗ ಮತ್ತೆ ದಾಳಿಯನ್ನು ನಡೆಸಿದೆ. ಇರಾನಿನ ಚಬಹಾರ್ ಪ್ರಾಂತ್ಯದಲ್ಲೂ ಕೂಡ ಅಮೆರಿಕ ದಾಳಿಯನ್ನ ನಡೆಸಿದ್ದು ಯುಎಸ್ನ ಸೆಂಟ್ರಲ್ ಕಮಾಂಡ್ ಈಗ ಸ್ಪಷ್ಟಪಡಿಸಿದೆ 3 ಕಡೆ ಅಟ್ಯಾಕ್ ಆಗಿದೆ ಅಂತ. ಇವತ್ತು ಖಮನಿ ಅಂತ್ಯಕ್ರಿಯೆ ಇದೆ. ಈ ಅಂತ್ಯಕ್ರಿಯೆಗೂ ಮುನ್ನವೇ ಮತ್ತೆ ದಾಳಿಯನ್ನು ನಡೆಸಲಾಗಿದೆ. ಇತ್ತ ಅಮೆರಿಕ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನು ನಡೆಸಲಾಗಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿನ ಅಮೆರಿಕ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿದೆ. ಬಹ್ರೈನ್ ಹಾಗೆ ಕುವೈತ್ ಸೇರಿದಂತೆ ಇತರೆಡೆ ಇರಾನ್ ದಾಳಿಯನ್ನ ಮುಂದುವರೆಸಿದ್ದು ಅಮೆರಿಕದ ಒಂದು ದಾಳಿಗೆ ನಾವು 2 ದಾಳಿ ಮಾಡ್ತೀವಿ ಅಂತ ಹೇಳಿದೆ. ಕಾರ್ಗ್ ದ್ವೀಪವನ್ನು ವಶಕ್ಕೆ ಪಡೆಯಲು ಏನಾದರೂ ಯತ್ನಿಸಿದ್ರೆ ಅಮೆರಿಕದ ಒಬ್ಬ ಸೈನಿಕನು ಕೂಡ ಜೀವಂತವಾಗಿ ಹೋಗಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇರಾನ್ ಸಂಸತ್ತಿನ ವಕ್ತಾರ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಮೆರಿಕ ಯುದ್ಧ ಅಂತ್ಯ ಅಂತ ಹೇಳ್ತಾ ಇದ್ದಂತೆ ಖಮನೆ ಅಂತ್ಯಕ್ರಿಯೆ ಇದೆ. ಅದೇ ಸಂದರ್ಭದಲ್ಲಿ ಈಗ ದಾಳಿಯನ್ನು ಮಾಡಿದೆ. ಜನವಸತಿ ಪ್ರದೇಶಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿರುತ್ತೆ. ಗಮನಿಸ್ತಾ ಇರಬಹುದು ದೃಶ್ಯಗಳು ಕೂಡ ಅಲ್ಲಿರುವಂತಹ ಜನರ ಚೀರಾಟ, ಅರಚಾಟ, ಆರ್ತನಾದ ಯಾವ ಮಟ್ಟಕ್ಕಿದೆ ಅಂತ. ಕ್ಷಣ ಕ್ಷಣಕ್ಕೂ ಕೂಡ ಈಗ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇತ್ತ ಅಮೆರಿಕ ದಾಳಿಯ ಬೆನ್ನಲ್ಲೇ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನು ಮಾಡಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಬಹ್ರೈನ್ ಹಾಗೆ ಕುವೈತ್ ಸೇರಿದಂತೆ ಇತರೆಡೆ ಇರಾನ್ ದಾಳಿಯನ್ನು ಮಾಡಿದ್ದು ಅಮೆರಿಕದ ಒಂದು ದಾಳಿಗೆ ನಾವು 2 ದಾಳಿ ಮಾಡ್ತೀವಿ ಅಂತ ಶಪಥವನ್ನು ಮಾಡ್ತಾ ಇದೆ. ಕಾರ್ಗ್ ದ್ವೀಪ ಏನಾದರೂ ವಶಪಡಿಸ್ಕೊಳ್ಳೋಕೆ ಹೋದ್ರೆ ಅಮೆರಿಕದ ಯಾವೊಬ್ಬ ಸೈನಿಕ ಕೂಡ ಜೀವಂತವಾಗಿ ಹೊರಗೋಗೋಕ್ಕಾಗಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇರಾನ್ ಸಂಸತ್ತಿನ ವಕ್ತಾರ ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ.